ಹಿಂದೊಂದು ವಿಡಿಯೋದಲ್ಲಿ ಪೈನಾಪಲ್ ಜ್ಯೂಸ್ ಮತ್ತು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯ ರೆಸಿಪಿಯನ್ನು ಹಾಕಿದ್ದೆ. ಆಗ ಅದರಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದರು, ಪೈನಾಪಲ್ ಕಾಯಿ ರಸ ಅಥವಾ ಮುದ್ದುಳ್ಳಿ ರೆಸಿಪಿಯನ್ನು ನಿಮ್ಮೂರ ಶೈಲಿಯಲ್ಲಿ ಮಾಡಿ ತೋರಿಸಿ ಅಂತ. ಅವರಿಗೋಸ್ಕರ ಇವತ್ತು ಪೈನಾಪಲ್ ಕಾಯಿ ರಸ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಕೆಲವು ಕಡೆ ಇದಕ್ಕೆ ಮೆಣಸುಗಾಯಿ ಅಂತ ಕೂಡ ಹೇಳ್ತಾರೆ. ತುಂಬಾ ರುಚಿಯಾಗಿರ್ತದೆ. ಬ್ರಾಹ್ಮಣರ ಶೈಲಿಯಲ್ಲಿ ಇವತ್ತು ಕಾಯಿ ರಸವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಪೈನಾಪಲ್ ಕಾಯಿ ರಸವನ್ನು ಮಾಡಲಿಕ್ಕೆ ನಾನಿಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೈಯಲ್ಲೇ ಈ ರೀತಿ ಪೀಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೇನೆ. ನಂತರ ಬೆಲ್ಲವನ್ನು ಹಾಕ್ತೇನೆ. ನಾನಿಲ್ಲಿ ಪೈನಾಪಲ್ ಹೋಳುಗಳನ್ನು ಕಟ್ ಮಾಡಿ ಆಗಿದೆ. 1 ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಫುಲ್ಲಾಗಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಸಿಹಿ ಮುಂದೆ ಇರಬೇಕು, ಮುದ್ದುಳ್ಳಿ ಅಂದರೆ ರುಚಿಯಾಗ್ತದೆ. ನಂತರ ಇಲ್ಲಿ ನೋಡಿ, ಪೈನಾಪಲ್ ಹೋಳುಗಳನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕಾದಿರುವ ನೀರಿಗೆ ಸೇರಿಸ್ಕೊಳ್ತೇನೆ. ಬೆಲ್ಲದ ನೀರಿನಲ್ಲಿ ಪೈನಾಪಲ್ ಹೋಳುಗಳು ಚೆನ್ನಾಗಿ ಕುದ್ದು ಬೆಂದು ಬರಬೇಕು. ಅಷ್ಟರಲ್ಲಿ ಅದಕ್ಕೆ ಬೇಕಾಗುವ ಮಸಾಲೆಯನ್ನು ರೆಡಿ ಮಾಡೋಣ. ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ. 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ನಂತರ 1/4 ಟೀ ಚಮಚ ಆಗುವಷ್ಟು ಕಡಲೆಬೇಳೆ, 2 ಟೀ ಚಮಚ ಆಗುವಷ್ಟು ಉದ್ದಿನಬೇಳೆ, 1 ಟೀ ಚಮಚ ಆಗುವಷ್ಟು ಧನಿಯಾ ಬೀಜ, 1/4 ಟೀ ಚಮಚ ಆಗುವಷ್ಟು ಜೀರಿಗೆ, 10 ರಿಂದ 12 ಮೆಂತೆ ಕಾಳು. ಮೆಂತೆಯನ್ನು ಜಾಸ್ತಿ ಹಾಕಬಾರ್ದು, ತುಂಬ ಮೆಂತೆ ಹಾಕಿದರೆ ಅದರದ್ದೇ ಘಮ ಹೊಡೆಯುತ್ತೆ. ಸ್ವಲ್ಪ ಹಾಕಬೇಕು, ತುಂಬಾ ಚೆನ್ನಾಗಿ ಬರ್ತದೆ. ಉದ್ದಿನಬೇಳೆ ಜಾಸ್ತಿ ಹಾಕೋದ್ರಿಂದ ಒಂದು ರೀತಿ ಅದ್ಭುತ ರುಚಿಯಾಗಿ ಬರ್ತದೆ. ಚೆನ್ನಾಗಿ ಹುರಿದು ಸ್ವಲ್ಪ ಹುರಿದಾಗ್ತಾ ಇದ್ದ ಹಾಗೆ ಅದಕ್ಕೆ 4 ಒಣಮೆಣಸನ್ನು ಹಾಕ್ತಾ ಇದ್ದೇನೆ. ಮುದ್ದುಳಿಗೆ ಖಾರವನ್ನು ಜಾಸ್ತಿ ಹಾಕಿದರೆ ಸಿಹಿಯ ಜೊತೆ ಖಾರ ಬಿದ್ದಾಗ ಒಂದು ರೀತಿ ಬಾಯಿ ಉರಿತದೆ. ಖಾರ ಸ್ವಲ್ಪ ಕಡಿಮೆ ಹಾಕಿದರೆ ಒಳ್ಳೆಯದು. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅಂತ. ತುಂಬ ಖಾರ ತಿನ್ನೋರಾದರೆ ಇನ್ನೊಂದು ಮೆಣಸನ್ನು ಸೇರಿಸ್ಕೊಳ್ಬೋದು ಅಷ್ಟೇ. ತುಂಬ ಜಾಸ್ತಿ ಹಾಕಿದರೆ ಒಂದು ರೀತಿ ಉರಿಗಾರ ಆಗ್ತದೆ. ಚೆನ್ನಾಗಿ ಸಣ್ಣ ಬೆಂಕಿಯಲ್ಲಿ ಬೇಳೆಗಳೆಲ್ಲ ಬಣ್ಣ ಬದಲಾಗೋ ತನಕ ಹುರಿದುಕೊಳ್ಬೇಕು. ಬೇಳೆಗಳೆಲ್ಲ ಬಣ್ಣ ಬದಲಾದ ನಂತರ ಬೆಂಕಿಯನ್ನು ಆಫ್ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಬಿಸಿಯಲ್ಲಿ ಹುರಿದು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ. ಈಗ ಮಿಕ್ಸಿ ಜಾರಲ್ಲಿ ಫುಲ್ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ನಂತರ ಹುರಿದು ತಣ್ಣಗಾಗಿರುವ ಈ ಒಣಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಮೊದಲಿಗೆ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಕಾಯಿ ನುಣ್ಣಗೆ ಆದ ನಂತರ ಇದಕ್ಕೆ ಹುರಿದಿಟ್ಟಿರುವ ಬೇಳೆಯನ್ನು ಸೇರಿಸ್ಕೊಳ್ಬೇಕು. ಬೇಳೆಯನ್ನು ಮೊದಲಿಗೆ ಹಾಕಿದರೆ ಚೆನ್ನಾಗಿರೋದಿಲ್ಲ, ತುಂಬಾ ನುಣ್ಣಗಾಗಿ ಹೋದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಸಣ್ಣ ತರಿ ಉಳಿಬೇಕು, ಅದು ಆ ರೀತಿಯಾಗಿ ನಾವು ಇದನ್ನು ರುಬ್ಕೊಳ್ಬೇಕು. ಈಗ ಅಷ್ಟರಲ್ಲಿ ಪೈನಾಪಲ್ ಹೋಳುಗಳು ಚೆನ್ನಾಗಿ ಬೆಂದು ಬಂದಿದೆ. ಈಗ ಅದಕ್ಕೆ ಅರೆದಿಟ್ಟಿರುವ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಳ್ತೇನೆ. ತುಂಬ ನೀರನ್ನು ಹಾಕಿದರೆ ಮುದುಳಿ ತುಂಬ ನೀರಾಗ್ತದೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಕುದಿಸ್ಬೇಕು. ಒಂದು 10-15 ನಿಮಿಷ ಚೆನ್ನಾಗಿ ಕುದಿ ಬಂದರೆ ನಮ್ಮ ಮುದ್ದುಳಿ ಅಥವಾ ಪೈನಾಪಲ್ ಗೊಜ್ಜು ಅಥವಾ ಕಾಯಿ ರಸ ರೆಡಿ ಆಗ್ತದೆ. ತುಂಬಾ ರುಚಿಯಾಗಿರ್ತದೆ. ಮದುವೆ ಮನೆಗಳಲ್ಲಿ ಯಾವುದೇ ವಿಶೇಷಗಳಲ್ಲೆಲ್ಲ ನೀವು ಉಡುಪಿ ಕಡೆ ಅಥವಾ ಕುಂದಾಪುರದ ಕಡೆ ಬಂದಾಗ ತಿಂದಿರ್ಬೋದು. ಇಷ್ಟ ಆಗಿದ್ರೆ ರೆಸಿಪಿ ಹೇಗಪ್ಪ ಮಾಡೋದು ಅಂತಲೂ ಅಂದ್ಕೊಂಡಿರ್ಬೋದು. ಖಂಡಿತ ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನೋಡಲಿಕ್ಕೆ ಹಳ್ಳಿ ಕಿಚನನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಹಳ್ಳಿ ಕಿಚನ್ ಪೇಜ್ ಇದೆ, ಅಲ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.